ಅವರು ಸಾವಿರ ಕನಸುಗಳನ್ನ ಕಟ್ಕೊಂಡು ತಮ್ಮ ಕನಸಿನ ಮನೆಯನ್ನ ಕಟ್ಕೊಂಡಿದ್ರು. ಆದ್ರೆ ರಾತ್ರಿ ಇದ್ದ ಮನೆ ಬೆಳಿಗ್ಗೆ ಕಣ್ಣೆದುರೇ ನೆಲಸಮ ಆಗ್ತಾ ಇದ್ರು. ಏನೂ ಮಾಡೋಕ್ಕಾಗದೆ ಕಂಗಾಲಾಗಿ ನಿಂತಿದ್ರು. ತಾವಿದ್ದ ಜಾಗವನ್ನ ಖಾಲಿ ಮಾಡಲ್ಲ ಅಂತ ಕೋರ್ಟ್ ಮೊರೆ ಹೋಗಿದ್ದ ಅಲ್ಲಿನ ನಿವಾಸಿಗಳಿಗೆ ಕೆಐಎಡಿಬಿ ಶಾಕ್ ಕೊಟ್ಟಿದ್ದು 100ಕ್ಕೂ ಹೆಚ್ಚು ಮನೆಗಳನ್ನ ನೆಲಕ್ಕೆ ಉರುಳಿಸಿದೆ. ಕಾಡು ಬೀಸಿನ ಹಳ್ಳಿಯಲ್ಲಿ ಕೆಐಎಡಿಬಿಯಿಂದ ಡೆಮಾಲಿಶ್, ಕ್ಷಣ ಮಾತ್ರದಲ್ಲೇ ಧರೆಗುರುಳಿದ 3 ಅಂತಸ್ತಿನ ಕಟ್ಟಡಗಳು. ಪ್ಲೀಸ್ ಮನೆ ಕೆಡವಬೇಡಿ ಅಂತ ಮಹಿಳೆ ಕಣ್ಣೀರು. ಒಂದ್ ಕಡೆ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಪುಡಿ ಮಾಡ್ತಿರೋ ಜೆಸಿಬಿಗಳು, ಮತ್ತೊಂದ್ ಕಡೆ ಮನೆಗಳಲ್ಲಿರೋ ಸಾಮಗ್ರಿಗಳನ್ನ ಎತ್ಕೊಂಡು ಬೀದಿಗೆ ಬರ್ತಾ ಇರೋ ಜನರು. ಇವೆಲ್ಲ ಕಾಡು ಬೀಸ್ನ ಹಳ್ಳಿಯ ಸರ್ವೆ ನಂಬರ್ 23, 24ರಲ್ಲಿ ಕಂಡು ಬಂದ ದೃಶ್ಯಗಳು. ಅಂದ ಹಾಗೆ ಸುಮಾರು 10 ಎಕರೆ ವ್ಯಾಪ್ತಿಯಲ್ಲಿರೋ ಈ ಜಾಗವನ್ನ 2005ರಲ್ಲಿ ಕೆಐಎಡಿಬಿ ತನ್ನ ವಶಕ್ಕೆ ಪಡೆದಿತ್ತು. ಅದರಂತೆ ಅಲ್ಲಿದ್ದ ಜನರನ್ನ ಬೇರೆಡೆ ಶಿಫ್ಟ್ ಮಾಡೋಕೆ ಸಜ್ಜಾಗಿತ್ತು. ಆದ್ರೆ ಇಲ್ಲಿನ ನಿವಾಸಿಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರಿಂದ ಕೆಲಕಾಲ ಸೈಲೆಂಟ್ ಆಗಿದ್ದ ಕೆಐಎಡಿಬಿ ಇವತ್ತು ಬೆಳ್ಳಂಬೆಳಗ್ಗೆ 100 ಪೊಲೀಸರ ಸಮ್ಮುಖದಲ್ಲಿ ಮನೆಗಳನ್ನ ನೆಲಸಮ ಮಾಡಿದೆ. ಇನ್ನು ಏಕಾಏಕಿ ಮನೆ ಕಟ್ಟಡಗಳನ್ನ ತೆರವು ಮಾಡಿದ್ರಿಂದ ನಿವಾಸಿಗಳು ಬೀದಿಗೆ ಬಿದ್ದಿದ್ದಾರೆ. ಈ ಜಾಗವನ್ನ ನಾವೇ ಬಿಟ್ಟು ಕೊಡ್ತಿದ್ವಿ, ಕೋರ್ಟ್ ಆದೇಶದಂತೆ ಪರಿಹಾರ ಕೊಡಬೇಕಿತ್ತು, ಆದ್ರೆ ಯಾವ ಪರಿಹಾರವೂ ಕೊಟ್ಟಿಲ್ಲ, ನೋಟಿಸ್ ಕೂಡ ನೀಡದೆ ಏಕಾಏಕಿ ಡೆಮಾಲಿಶ್ ಮಾಡ್ತಿರೋದು ಎಷ್ಟು ಸರಿ ಅಂತ ಜನರು ಆಕ್ರೋಶ ಹೊರಹಾಕಿದ್ರು. ಮನೆ ಕಳೆದುಕೊಂಡ ಜನರು ರಸ್ತೆಯಲ್ಲಿ ವಸ್ತುಗಳನ್ನ ಇಟ್ಟು ಗೋಗರೆದ್ರು, ಕಣ್ಣೀರ್ ಹಾಕಿದ್ರು. 20 ವರ್ಷದಿಂದ ಇದ್ದೀನಿ, ಹುಟ್ಟಿ ಬೆಳೆದಿದ್ದೀವಿ. ಇದು ನಮ್ಮಪ್ಪ ನಮ್ಮಮ್ಮ ಜೊತೆ ಸೇರ್ಕೊಂಡು ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಾಗ ಅಣ್ಣ. ಇದು ಗೌರ್ಮೆಂಟಿನಿಂದ ಅಕ್ರಮವಾಗಿ ನಾವು ಕಿತ್ಕೊಂಡಿಲ್ಲ ಅಣ್ಣ ಜಾಗನ. ಎಲ್ಲ ದಾಖಲಾತಿಗಳು ಇದ್ರೂ ಕೂಡ ತೋರಿಸ್ಬೇಕಾಗಿತ್ತು ಅವ್ರಿಗೆ. ಎಲ್ಲ ತೋರ್ಸೋಷ್ಟೊತ್ತಿಗೆ ಬಿಡ್ತಾ ಇಲ್ಲ ಅಣ್ಣ. ಏಕಾಏಕಿ ಬಂದು ದೌರ್ಜನ್ಯ ಮಾಡ್ತಾವ್ರೆ ಪೊಲೀಸ್ನವರು. ಎಲ್ಲ ತೋರ್ಸೋಷ್ಟೊತ್ತಿಗೆ ಬಿಡ್ತಾ ಇಲ್ಲ ಅಣ್ಣ. ಏಕಾಏಕಿ ಬಂದು ದೌರ್ಜನ್ಯ ಮಾಡ್ತಾವ್ರೆ ಪೊಲೀಸ್ನವರು, ಗೂಂಡಾಗಿರಿ ಮಾಡ್ತಾವ್ರೆ. 2005ರಲ್ಲೇ ಕೆಐಎಡಿಬಿ ಇದನ್ನ ವಶಕ್ಕೆ ಪಡೆದರೂ ಕೂಡ ಮೈಸೂರು ಐಟಿ ಸೊಲ್ಯೂಷನ್ಸ್ಗೆ ಕೊಟ್ಟಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ 2017ರಲ್ಲೇ ನಮ್ಮ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಎತ್ತಿ ಹಿಡಿದಿದೆ ಅಂದಿದ್ದಾರೆ ಅಧಿಕಾರಿಗಳು. ಕೋರ್ಟ್ ಆದೇಶದಂತೆ ಪರಿಹಾರ ಕೊಡ್ತೇವೆ, ಆದ್ರೆ ತೆರವು ನಿಲ್ಲಿಸಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ನಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಗೊತ್ತಿಲ್ಲ, ಆದ್ರೆ ಅಧಿಕಾರಿಗಳು ಮಾತ್ರ ಕೋರ್ಟ್ ಆದೇಶ ಅಂತ ತಮ್ಮ ಕೆಲಸ ಮುಂದುವರಿಸಿದ್ದಾರೆ. ಇತ್ತ ಮನೆ ಕಳೆದುಕೊಂಡವರು ಮುಂದಿನ ನಡೆ ಏನು ಅಂತ ಕಂಗಾಲಾಗಿದ್ದಾರೆ. ಸದ್ಯ ಮನೆಗಳನ್ನ ನೆಲಸಮ ಮಾಡಿರುವ ಅಧಿಕಾರಿಗಳು ಮನೆ ಕಳೆದುಕೊಂಡವರಿಗೆ ಯಾವಾಗ ಪರಿಹಾರ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.